ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಿತು. ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾತ್ರಿ ರಾಮ ಜಪ ಜೊತೆಗೆ ಸ್ಮರಣೆಯನ್ನ ಬಿಜೆಪಿಗರು ಮಾಡಿದರು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಜನರ ಹಿತವನ್ನ ಕಾಪಾಡಬೇಕಾಗಿತ್ತು. ಅಭಿವೃದ್ಧಿಗೆ ಸಿದ್ದರಾಮಯ್ಯನವರ ಬಳಿ ದುಡ್ಡಿಲ್ಲ. ಗ್ಯಾರಂಟಿಗಳ ಭಿಕ್ಷೆಯನ್ನ ಕೊಡ್ತಾ 10 ಪಟ್ಟು ಹಣವನ್ನ ಪೀಕಲಾಗ್ತಾ ಇದೆ. ಜನರ ಜೀವವನ್ನ ಹಿಂಡಿ ಬಡವರನ್ನ ಸಾಯಿಸುವ ಕೆಲಸವನ್ನು ಮಾಡ್ತಾ ಇದೆ. ಬೆಲೆ ಏರಿಕೆ ಖಂಡಿಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಪ್ರತಿಭಟನೆಯನ್ನು ತೀವ್ರ ಸ್ವರೂಪದಲ್ಲಿ ಮಾಡೋದರ ಮೂಲಕ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಬಿಸಿ ಮುಟ್ಟಿಸೋದಕ್ಕೆ ಅಂತೂ ಇಂತೂ ಮುಂದಾಗಿದೆ. 2 ವರ್ಷಗಳಲ್ಲಿ ಬಿಜೆಪಿ ಈ ರೀತಿ ಬಿಸಿ ಮುಟ್ಟಿಸೋಕೆ ಮುಂದಾಗಿರೋದು ಕೇವಲ ಬೆರಳೆಣಿಕೆ ಪ್ರಕರಣಗಳು. ಈಗ ಒಂದಾಗಿದ್ದಾರೆ. ಜನರ ಹಿತ ನಾವು ಕಾಯ್ತೀವಿ ಅಂತ ಹೇಳಿದ್ದಾರೆ. ಸೊ ಅಹೋರಾತ್ರಿ ಧರಣಿ ಯಾವ ಸ್ವರೂಪದಲ್ಲಿ ನಡೀತು, BS ಯಡಿಯೂರಪ್ಪ ಅವರ ನೇತೃತ್ವದ ಕೂಡ ಈ ಪ್ರತಿಭಟನೆಗೆಲ್ಲ ಇತ್ತು. ಬಿಜೆಪಿಯ ಹಲವು ನಾಯಕರು ಅಲ್ಲೇ ರಾಮಜಪ ಮಾಡೋದರ ಮೂಲಕ ಆಕ್ರೋಶವನ್ನು ಹೊರಹಾಕಿದರು. ಎಸ್ ಸರ್, ಈಗಾಗಲೇ ಸರ್ ಬೆಳಗ್ಗಿಂದಲೂ ಕೂಡ ಹೋರಾಟದಲ್ಲಿ ಇದ್ದೀರಿ. ಈ ಹೋರಾಟ ಬೆಳಿಗ್ಗೆ ತನಕನ ಅಥವಾ ಹಾಗೆ ಮುಂದುವರಿಸ್ತಾರ? ಏನಿದೆ ಬೆಳಿಗ್ಗೆ ತನಕ ನೀತಿ ನಿರೂಪಣೆಗಳು? ನಾವು ಜನರ ಪರ ಹೋರಾಟ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನು ಮಾಡೋಕ್ಕೋಸ್ಕರ ಅವರಿಗೆ ಸುಮಾರು 65-70 ಸಾವಿರ ಕೋಟಿ ಬೇಕು. ಅಷ್ಟು ದುಡ್ಡಿಲ್ಲ, ಪಾಪರಾಗೋಟಿದ್ದಾರೆ. ಅಭಿವೃದ್ಧಿಗೂ ಹಣ ಇಲ್ಲ ಅವ್ರ ಹತ್ರ. ಪಾಪರಾಗಿರೋದಕ್ಕೋಸ್ಕರ ಜನಗಳ ಮೇಲೆ ತೆರಿಗೆ ಹಾಕಿ ಅದರಿಂದ ದುಡ್ಡು ವಸೂಲಿ ಮಾಡಿ ಅವರ 5 ಗ್ಯಾರಂಟಿಗೋಸ್ಕರ ಬಡ ಜನರ ಜೀವ ಹಿಂಡ್ತಾ ಇದ್ದಾರೆ. ಒಂದು ಕಡೆ ನಿನ್ಗೆ 2,000 ರೂಪಾಯಿ ತಗೊಳಮ್ಮ ಅಂತ ಕೊಡೋದು, ಗಂಡನ ಕಡೆ 5,000 ರೂಪಾಯಿ ಉಸಿಲಿ. ಇಷ್ಟೇ ಸಿದ್ದರಾಮಯ್ಯನವ್ರ ಪಾಲಿಸಿ. ಜನಕ್ಕೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗಲ್ಲಿ, ನನಗೆ 2,000 ಕೊಡ್ತಾ ಇದೆ ಅಂತ. ಗಂಡನಿಗೆ 5,000 ರೂಪಾಯಿ ಉಸಿಲಿ ಆದಾಗೆ ಈಗೀಗ ಜನಗಳಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಡೀಸೆಲ್ ಬೆಲೆ ಏರಿದಿಂದ ಇಡೀ ಬೆಲೆ ಏರಿಕೆಯ ವಿರುದ್ಧ ರಾಜ್ಯ ಬಿಜೆಪಿಯ ಹೋರಾಟ ಮುಂದುವರೆದಿದೆ. ಅಹೋರಾತ್ರಿ ಧರಣಿ ಕೂಡ ಮುಂದುವರೆದಿದೆ. ಬಿಜೆಪಿಯ ನಾಯಕರು ಕೂಡ ಈಗ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದಾರೆ. ವಿಜೇಂದ್ರ ಅವರು ಇದ್ದಾರೆ, ಸಿಟಿ ರವಿ ಅವರು ಇದ್ದಾರೆ, ಬೇರೆ ಬೇರೆ ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ರಾಜ್ಯ ಸರ್ಕಾರ ಪ್ರತಿನಿತ್ಯ ಒಂದಲ್ಲ ಒಂದು ಬೆಲೆಗಳ ದರವನ್ನ ಏರಿಕೆ ಮಾಡ್ತಾ ಜನಸಾಮಾನ್ಯರಿಗೆ ಹಿಂಸೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅನ್ನುವಂತಹ ಆಕ್ರೋಶ, ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ. ನೇರವಾಗಿ ವಿಜೇಂದ್ರ ಅವರನ್ನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ರಾಜ್ಯ ಸರ್ಕಾರದ ಈ ದರ ಏರಿಕೆ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ರೀತಿ ಒಂದು ರಾಜ್ಯ ಸರ್ಕಾರ ಜನರ ಹಿತವನ್ನ ಕಾಯಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಜನರನ್ನ ಕೊಳ್ಳೆಯನ್ನ ಹೊಡೆಯೋದಕ್ಕೆ ಹೊರಟಿದ್ದಾರೆ. ಇದ್ರ ವಿರುದ್ಧ ನಾವು ಅನಿವಾರ್ಯವಾಗಿ ಬೀದಿಗಳನ್ನ ಹೋರಾಟ ಮಾಡಬೇಕಾಗಿದೆ. ಈ ಸರ್ಕಾರದ ನಡವಳಿಕೆ ನೋಡಿದ್ರೆ, ಈ ಸರ್ಕಾರದ ದರ್ಪ ನೋಡಿದ್ರೆ ಬರೋದಿಂದಲ್ಲಿ ಜನರೇ ಬಡಿಗೆ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಈಗ